ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಟ್ರೆಷರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ದೋಸೆನ ಮಾಡಲಿಕ್ಕೆ ಅಕ್ಕಿನ ನೆನೆಸೋಕೆ ಮರೆತು ಬಿಟ್ಟಿದ್ರೆ ಈ ಥರ ದಿಢೀರಾಗಿ ದೋಸೆನ ಮಾಡ್ಬೋದು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಮಿಕ್ಸಿ ಜಾರಿನಲ್ಲಿ 1 ಕಪ್ಪು ಅನ್ನವನ್ನು ಹಾಕಬೇಕು. ಈ ಅನ್ನ ಆಲ್ರೆಡಿ ಮಿಕ್ಕಿರೋದು. ಮಾರ್ನಿಂಗ್ ಮಾಡಿದ ರೈಸನ್ನು ನೀವು ಮಧ್ಯಾಹ್ನಕ್ಕೆ ಯೂಸ್ ಮಾಡ್ಕೋಬೋದು ಅಥವಾ ರಾತ್ರಿ ಮಾಡಿದ್ದ ರೈಸನ್ನು ಬೆಳಗ್ಗೆ ಯೂಸ್ ಮಾಡ್ಕೋಬೋದು. ಆ ರೈಸ್ ನೀವು ಇದಕ್ಕೆ ಹಾಕ್ಬೋದು. ನಂತರ ಅರ್ಧ ಕಪ್ ಗೋಧಿ ಹಿಟ್ಟು ಮತ್ತು 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಬೇಕು. ಜೊತೆಗೆ ಎಷ್ಟು ನೀರು ಹಿಡಿಸುತ್ತೆ ಅಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಇದರ ಕನ್ಸಿಸ್ಟೆನ್ಸಿ ತುಂಬ ಪೇಸ್ಟ್ ಆಗಿರಬೇಕು. ಈ ಥರ ನೋಡಿ. ಇದನ್ನು ಒಂದು ಬೌಲ್ನಲ್ಲಿ ಹಾಕಿ ಅರ್ಧ ಕಪ್ಪು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಕಲಿಸ್ಬೇಕು, ಲಮ್ಸ್ ಇಲ್ಲಾರ್ದೆ. ಇದರ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟನ್ನು ನಾವು ಹೇಗೆ ತಯಾರು ಮಾಡ್ತೀವಿ ಆ ಥರ ಇರಬೇಕು. ನೀರು ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಹಾಕಿ ನೀವು ಚೆನ್ನಾಗಿ ಕಲಸಿ ಇಡಬೇಕು. ಇವಾಗ ದೋಸೆ ತವದ ಮೇಲೆ ಹಾಕಿ 2 ಬದಿಯಲ್ಲಿ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ 2 ಕಡೆ ಕ್ರಿಸ್ಪಿಯಾಗಿ ಬ್ರೌನ್ ಕಲರ್ ಬರೋ ಹಾಗೆ ಬೇಯಿಸಿದರೆ ಈಗ ಈ ಕ್ರಿಸ್ಪಿಯಾದ ದೋಸೆ ರೆಡಿ ಆಗುತ್ತೆ. ಈ ದೋಸಾದ ರುಚಿ ಕೂಡ ನಾರ್ಮಲ್ ನಾವು ದೋಸಾನ ಹೇಗೆ ಅಕ್ಕಿ ಹಾಕಿ ಮಾಡ್ತೀವಿ ಅದೇ ಥರ ರುಚಿಯನ್ನು ಕೊಡುತ್ತೆ. ಇದರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕೊಕೊನಟ್ ಚಟ್ನಿ ಕೂಡ ಮಾಡಿದ್ದೆ. ಈ ಕೊಕೊನಟ್ ಚಟ್ನಿಲಿ ನಾನು ಸ್ವಲ್ಪ ಮಾವಿನಕಾಯಿನ ಮಿಕ್ಸ್ ಮಾಡಿ, ಇದು ಮಾವಿನಕಾಯಿ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ದೋಸೆಗೆ ಇವೆರಡೂ ಕೂಡ ಒಳ್ಳೆ ಕಾಂಬಿನೇಷನು. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಟ್ರೈ ಮಾಡಿ. ಹಾಗೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ನಿಮಗೆ ರೆಸಿಪಿಗಳು ಇಷ್ಟವಾದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.